ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಟು ದ ಕರ್ನಾಟಕ ಅಕಾಡೆಮಿ. ಹಾಗೆ ಯಾವ ರೀತಿಯಾಗಿ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಯೂಸ್ ಮಾಡೋದು, ಅದೇ ರೀತಿಯಾಗಿ ಇಲ್ಲಿ ಬ್ಯಾಚ್ ಕೋರ್ಸ್ಗಳನ್ನು ನೀವು ಯಾವ ರೀತಿಯಾಗಿ ತೊಗೊಳ್ಳೋದು, ಆ್ಯಪನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ನೋಡೋಣ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ನೀವು ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಸರ್ಚ್ ಮಾಡಿ. ಓಕೆ, ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಸರ್ಚ್ ಮಾಡಿ. ಇಲ್ಲಿ ನೀವು ಈಗಾಗಲೇ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಇದ್ರಿ ಅಂದರೆ ಓಪನ್ ಅಂತ ಹೇಳಿ ಕೇಳುತ್ತೆ, ಇಲ್ಲಾಂದರೆ ಡೌನ್ಲೋಡ್ ತೋರಿಸುತ್ತೆ. ಡೌನ್ಲೋಡ್ ಮಾಡ್ತೀರಾ, ಡೌನ್ಲೋಡ್ ಮಾಡಿ ಆದಮೇಲೆ ನಿಮಗೆ ಓಪನ್ ಅಂತ ಹೇಳಿ ಕೇಳುತ್ತೆ. ಓಕೆ, ಓಪನ್ ಅಂತ ಹೇಳಿ ಕೇಳಿದಾಗ ನಾನು ಈಗ ಆಲ್ರೆಡಿ ಲಾಗಿನ್ ಇರೋದ್ರಿಂದ ಈ ರೀತಿಯಾಗಿ ತೋರಿಸ್ತಾ ಇದೆ. ಇಲ್ಲಿ ನೀವು ಆಲ್ರೆಡಿ ಲಾಗಿನ್ ಆಗದೇ ಇದ್ದರೆ, ಹೊಸದಾಗಿ ನೀವು ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅಲ್ಲಿ ನಿಮಗೆ ಲಾಗಿನ್ ಕೇಳುತ್ತೆ. ಲಾಗಿನ್ ಆಗಬೇಕಂದ್ರೆ ನಿಮ್ಮದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಹಾಕ್ತೀರಾ. ಓಕೆ, ಇಮೇಲ್ ಐ ಡಿ ಹಾಕಿದ ಮೇಲೆ ಈ ರೀತಿಯಾಗಿ ಬರುತ್ತೆ, ವೆಲ್ಕಮ್ ಬ್ಯಾಕ್ ಅಂತೇಳಿ. ಈಗ ನಿಮಗೆ 1 ಇಯರ್ದು ಕೋರ್ಸನ್ನು ಪರ್ಚೇಸ್ ಮಾಡಬೇಕಾಗಿದೆ. ಓಕೆ, 1 ಇಯರ್ ಕೋರ್ಸನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರು ಆಲ್ ಕೆಟಗರೀಸ್ಗೆ ಹೋಗ್ತೀರಾ. ಆಲ್ ಕೆಟಗರೀಸಲ್ಲಿ ಇಲ್ಲಿ ಒಂದು ಚಿಕ್ಕದ ಆ್ಯರೋ ಮಾರ್ಕ್ ಕಾಣಿಸುತ್ತೆ. ಈ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀರಿ. ಓಕೆ, ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಈ ರೀತಿಯಾಗಿ 6 ಬಾಕ್ಸಸ್ ತೋರಿಸುತ್ತೆ. 6 ಬಾಕ್ಸಲ್ಲಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಅಂತೇಳಿ 4 ಕೋರ್ಸಸ್ ಅಂತ ಕಾಣಿಸುತ್ತೆ. ಈ 4 ಕೋರ್ಸಸಲ್ಲಿ ಕ್ಲಿಕ್ ಮಾಡ್ತೀರಿ. ಇಲ್ಲಿ ನಿಮಗೆ ಈ ರೀತಿಯಾಗಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಅಂಥೇಳಿ ತೋರಿಸುತ್ತೆ. ಗ್ರೀನ್ ಕಲರಲ್ಲಿ ಇರ್ತಕ್ಕಂತಹ ಇದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಕೋರ್ಸಿಗೆ ಸಂಬಂಧಪಟ್ಟಿದ್ದು. ಓಕೆ, ದೆನ್ ಇಲ್ಲಿ 4ನೇದಿದೆ, ಇದು ಸೋಷಿಯಲ್ ಸೈನ್ಸ್ ಅಂತೇಳಿದೆ. ಈ ಸೋಷಿಯಲ್ ಸೈನ್ಸಲ್ಲಿ ಕನ್ನಡ ಟೀಚರ್ಸ್, ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸು ಮತ್ತು ಇಂಗ್ಲೀಷ್ ಸಬ್ಜೆಕ್ಟು, ಇಂಗ್ಲೀಷ್ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಕೋರ್ಸು, ಕನ್ನಡ ಕೋರ್ಸು ಮತ್ತು ಸೋಷಿಯಲ್ ಸೈನ್ಸ್ ಕೋರ್ಸು 3 ಕೂಡ ಇದರಲ್ಲೇ ಬರ್ತವೆ. ಇಲ್ಲಿ ಸೋಷಿಯಲ್ ಸೈನ್ಸ್ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ನೀವು ಕ್ಲಿಕ್ ಮಾಡ್ತೀರಿ. ಓಕೆ, ಇಲ್ಲಿ ಮ್ಯಾಥ್ಸ್ ಸೈನ್ಸ್ ಟೀಚರ್ಸ್ 1 ಇಯರ್ ಕೋರ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡ್ತೀರಿ. ಓಕೆ, ಅದೇ ನೀವು ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಕನ್ನಡ ಈ ಒಂದು ಸೋಷಿಯಲ್ ಸೈನ್ಸ್ ಕೋರ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಟೀಚರ್ಸ್ಗಳು ಇಲ್ಲಿ ಕ್ಲಿಕ್ ಮಾಡ್ತೀರಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಾದಮೇಲೆ ನಿಮಗೆ ಬೈ ನೌ ಅಂತ ಹೇಳಿ ಆಪ್ಷನ್ ತೋರಿಸ್ತಾ ಇದೆ. ಹೌದಾ, ಬೈ ನೌ ಅಂತ ಹೇಳಿ ತೋರಿಸ್ತಾ ಇದೆ. ಪೇ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ನೀವೇನು ಹಾಕಿರ್ತೀರಲ್ವ, ಇಮೇಲ್ ಐ ಡಿ, ಹೆಸರು, ಇದೆಲ್ಲ ನಂಬರ್ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಿ ಅಂದರೆ ನೀವು ಇಲ್ಲಿ ಹೋಗ್ತೀರಾ, ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ ಬರುತ್ತೆ. ಈಗ ನೀವು ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ ಕೊಡ್ತೀರಿ. ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ ನೋಡಿದಾಗ ಯಾವ ರೀತಿಯಾಗಿ ಅಂದರೆ ಪೇಮೆಂಟ್ ಆಪ್ಷನ್ಸನ್ನು ನಿಮಗೆ ತೋರಿಸುತ್ತೆ. ಫೋನ್ಪೇ, ಗೂಗಲ್ ಪೇ, ಪೇ ಬೈ ಎನಿ UPI ಅಂತ ಹೇಳಿ ತೋರಿಸುತ್ತೆ. ಓಕೆ, ಇಲ್ಲಿ ನೀವು ಈ ಆಪ್ಷನ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಅಂತಂದರೆ ಪೇ ಮಾಡ್ಬೋದಾಗಿದೆ. ಈಗ ನಾನು ಫೋನ್ಪೇ ಕೊಟ್ಟೆ. ಓಕೆ, ಇಲ್ಲಿ ನಮ್ಮ ಒಂದು ಯೂಸ್ ಮಾಡ್ತಕ್ಕಂತಹ ಬ್ಯಾಂಕಿಂದ ಏನಾಗುತ್ತೆ ಅಂತಂದರೆ ನಮಗೆ ಅಮೌಂಟ್ ಏನಾಗುತ್ತೆ ಅಲ್ಲಿ ಕಟ್ ಆಗುತ್ತೆ. ಓಕೆ, ಆಗ ನೀವೊಂದು ಬ್ಯಾಚ್ ಕೋರ್ಸನ್ನು ಪರ್ಚೇಸ್ ಮಾಡಿದ್ದೀರಾ ಅಂಥೇಳಿ ಪೇ ಅಂತ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ನೀವು ಪೇ ಅಂತ ಕೊಟ್ರಿ ಅಂತಂದರೆ ನೀವೊಂದು ಈ ಒಂದು ಬ್ಯಾಚ್ ಕೋರ್ಸನ್ನು ನೀವು ಪರ್ಚೇಸ್ ಮಾಡಿದಂಗೆ ಅಂಥೇಳಿ ನಾವು ನೋಡ್ಬೋದು. ಎಸ್, ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂದರೆ 1 ಇಯರ್ ಕೋರ್ಸನ್ನು ಪರ್ಚೇಸ್ ಮಾಡ್ತಕ್ಕಂತಹವರು ಈ ರೀತಿಯಾಗಿ ನೀವು ಈ ಒಂದು 1 ಇಯರ್ ಕೋರ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದಾಗಿದೆ. ಥ್ಯಾಂಕ್ ಯು.